ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಯಾದ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾತಾಡೋಣ. ಈ ಯೋಜನೆಯ ಕೆಳಗಡೆ ರೈತರಿಗೆ ಅಥವಾ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಗೌರ್ಮೆಂಟ್ ಕಡೆಯಿಂದ ಬೋರ್ವೆಲ್ ಕೊರ್ಸೋದಕ್ಕೆ, ಪಂಪ್ ಸೆಟ್ನ ಹಾಕೋದಕ್ಕೆ, ಹಾಗೆ ವಿದ್ಯುತ್ ಸಂಪರ್ಕನ ಕೊಡಲಿಕ್ಕೆ ಸಬ್ಸಿಡಿ ಸಿಗುತ್ತೆ. ನಾವಿವತ್ತು ಈ ಗಂಗಾ ಕಲ್ಯಾಣ ಯೋಜನೆ ಅಂದರೆ ಏನು, ಇದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ, ಇದಕ್ಕೆ ಯಾರ್ಯಾರು ಅರ್ಹರು, ಹಾಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಈ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ಅಷ್ಟೇ ನಾವು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಂಥ ಯೂಸ್ಫುಲ್ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಮೊದಲಿಗೆ ಈ ಗಂಗಾ ಕಲ್ಯಾಣ ಯೋಜನೆ ಅಂದರೆ ಏನು? ಈ ಗಂಗಾ ಕಲ್ಯಾಣ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ನೀರಾವರಿ ಯೋಜನೆಯಾಗಿದ್ದು, ರೈತರಿಗೆ ಮತ್ತು ಅತ್ಯಂತ ಸಣ್ಣ ರೈತರಿಗೆ ಬೆಳೆಯನ್ನು ಬೆಳಿಲಿಕ್ಕೆ ಸಹಾಯ ಆಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆಯನ್ನು ಮುಖ್ಯವಾಗಿ ಕರ್ನಾಟಕ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರ ಕಡೆಯಿಂದ ಜಾರಿಗೆಗೊಳಿಸಿದ್ದಾರೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರ ಆದಾಯವನ್ನು ಹೆಚ್ಚಿಸುವುದು, ನೀರಾವರಿ ಸೌಲಭ್ಯನ ಒದಗಿಸುವುದು, ಬಡ ಕುಟುಂಬಗಳ ಆರ್ಥಿಕ ಮಟ್ಟವನ್ನು ಸುಧಾರಿಸುವುದು. ಸೊ ಈ ಯೋಜನೆಯಿಂದ ಏನಾಗುತ್ತಪ್ಪ ಅಂತಂದ್ರೆ ರೈತ ಈ ಪಂಪ್ ಸೆಟ್ ಅಂದರೆ ಏನು, ಈ ಬೋರ್ವೆಲ್ ಇಲ್ಲ ಅಂದರೆ ವರ್ಷಕ್ಕೆ ಒಂದು ಬೆಳೆ ಅಷ್ಟೇ ಬೆಳಿಬೋದು. ಸೊ ಇದು ಏನಾದರೂ ನೀರಾವರಿ ಯೋಜನೆ ಅವನಿಗೆ ಸಿಕ್ಕಿದ್ರೆ, ಅವ ಏನಾದರೂ ಬೋರ್ವೆಲ್ ಕೊರೆಸ್ಕೊಳ್ಳೋದಕ್ಕೆ ಸಹಾಯ ಆಯ್ತಂದರೆ ಅವರು ವರ್ಷಕ್ಕೆ 3-4 ಬೆಳೆಯನ್ನು ಬೆಳಿಬೋದು. ಇದರಿಂದ ಅವರ ಆರ್ಥಿಕತೆ ಮುಂದುವರಿಯುತ್ತೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ನೋಡೋದಾದ್ರೆ ರೈತರಿಗೆ ನೀರಾವರಿ ಸೌಲಭ್ಯನ ಒದಗಿಸುವುದು, ಶಾಶ್ವತ ನೀರಾವರಿ ಸೌಲಭ್ಯನ ಒದಗಿಸ್ತಾರೆ. ಹಾಗೆ ಪಂಪ್ ಸೆಟ್ ಹಾಗೆ ಬೋರ್ವೆಲ್ನ ಕೊರೆಸೋದಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಸಣ್ಣ ರೈತರಿಗೆ ಅಂದ್ರೆ ಬೋರ್ವೆಲ್ ಕೊರೆಸೋದಕ್ಕೆ ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ಆಗಂಗಿಲ್ಲ, ಅಂದ್ರೆ ದುಡ್ಡು ಇರೋದಿಲ್ಲ ಅವ್ರ ಹತ್ರ, ಅಂಥವ್ರಿಗೆ ಈ ಯೋಜನೆಯಿಂದ ಸಹಾಯ ಸಿಗುತ್ತೆ. ಬೋರ್ವೆಲ್ ಕೊರೆಸೋದಕ್ಕೆ ಅಷ್ಟೇ ಅಲ್ಲ, ಪಂಪ್ ಸೆಟ್ನ ಕೂರಿಸೋದಕ್ಕೂ ಸಹಾಯ ಸಿಗುತ್ತೆ. ಹಾಗೆ ವಿದ್ಯುತ್ ಸಂಪರ್ಕನ ಕೂಡ ಹಾಕಿಸಿಕೊಡ್ತಾರೆ ಅವರು. ಇನ್ನು ಈ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಿಗುವ ಸೌಲಭ್ಯಗಳನ್ನ ನೋಡೋದಾದ್ರೆ ಇಲ್ಲಿ ಬರೀ ಅವರು ನಿಮಗೆ ಬೋರ್ವೆಲ್ನ ಕೊರೆಸಿಕೊಡಲ್ಲ, ಇನ್ನು ಬೋರ್ವೆಲ್ ಜೊತೆಗೆ ನಿಮ್ಗೆ ಅವರು ಪಂಪ್ ಸೆಟ್ನ ಹಾಕಿಕೊಡ್ತಾರೆ, ಮೋಟರ್ನ ಕೂಡಿಸಿಕೊಡ್ತಾರೆ. ಹಾಗೆ ವಿದ್ಯುತ್ ಸಂಪರ್ಕದ ವೆಚ್ಚ, ನೀವು ಏನು ಬೋರ್ವೆಲ್ ಹಾಕ್ಸಿರ್ತೀರಲ್ಲ ಅದಕ್ಕೆ ವಿದ್ಯುತ್ ಸಂಪರ್ಕದ ವೆಚ್ಚವನ್ನು ಸಂಪೂರ್ಣವಾಗಿ ಅವರೇ ನೋಡ್ಕೋತಾರೆ. ಹಾಗೆ ಪೈಪ್ಲೈನ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಸೊ ಇದು ಅಂದರೆ ನಿಮಗೆ ಸಬ್ಸಿಡಿ ಮೊತ್ತ 1.5 ಲಕ್ಷದಿಂದ 3 ಲಕ್ಷದ ತನಕ ಇರುತ್ತೆ. ಅದನ್ನು ಗೌರ್ಮೆಂಟ್ ಅವರೇ ನೋಡ್ಕೋತಾರೆ. ಇನ್ನು ಈ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಯಾರ್ಯಾರು ಅರ್ಹರು ಅಂತ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಅರ್ಜಿ ಹಾಕುವಂಥವ್ರು ಕರ್ನಾಟಕದ ನಿವಾಸಿ ಆಗಿರಬೇಕು, ಅಂದರೆ ಕರ್ನಾಟಕದವ್ರು ಅಷ್ಟೇ ಆಗಿರಬೇಕು. ಬೇರೆ ಬೇರೆ ಸ್ಟೇಟ್ ಅವರಾಗಿದ್ದರೆ ನೀವು ಇಲ್ಲಿ ಅರ್ಜಿನ ಹಾಕೋಕ್ಕಾಗಲ್ಲ. ಅಂದರೆ ನೀವು ಕರ್ನಾಟಕದಲ್ಲಿ ಇರ್ತೀರಾ, ಬಟ್ ನೀವು ಬೇರೆ ಕಡೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಬೇರೆ ಅಡ್ರೆಸ್ ಇರುತ್ತೆ. ಸೊ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಆಗಲ್ಲ. ಮತ್ತು ವಾರ್ಷಿಕ ಆದಾಯ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರಬೇಕಂತ ಅಂದರೆ 1.5 ಲಕ್ಷದಿಂದ 2 ಲಕ್ಷದ ತನಕ ಅಷ್ಟೇ ಇರಬೇಕಾಗತ್ತೆ. ಮತ್ತು ಅರ್ಜಿ ಯಾರು ಹಾಕ್ತಾರಲ್ಲ ಅಂಥವರ ಹೆಸರಲ್ಲಿ ನಿಮ್ಮ ಜಮೀನು ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಪಹಣಿನ ಇಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್, ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರ್ಬೇಕಾಗತ್ತೆ. ಎಷ್ಟೋ ಜಮೀನು 10 ಎಕರೆ ಇದ್ದರೆ ನೀವು ಹಾಕ್ಸೋಕ್ಕಾಗಲ್ಲ, 6-7 ಎಕರೆ ಇದ್ದರೆ ನೀವು ಹಾಕ್ಸೋಕ್ಕಾಗಲ್ಲ. 1.5 ಎಕರೆ ಅಂದರೆ ಸಣ್ಣ ರೈತರಿಗಷ್ಟೇ ಈ ಯೋಜನೆಯ ಸೌಲಭ್ಯ ಸಿಗುತ್ತೆ. ಇನ್ನು SC ST OBC ಮೈನಾರಿಟಿ ವರ್ಗಕ್ಕೆ ಸೇರಿದವರಿಗೆ ಇಲ್ಲಿ ಮೊದಲು ಆದ್ಯತೆಯನ್ನು ಕೊಡ್ತಾರೆ. ಮತ್ತು BPL ಕಾರ್ಡ್ ಇರಬೇಕು, ಅಂದರೆ ನಿಮ್ಮ ಹತ್ರ BPL ಕುಟುಂಬಕ್ಕೆ ಸೇರಿರಬೇಕು, ಅಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು. ಬಿಲೋ ಪಾವರ್ಟಿ ಲೈನ್ಗಿಂತ ಕೆಳಗಿರುವಂಥ ಕುಟುಂಬಗಳಿಗೆ ಈ ಯೋಜನೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಸಮ್ಟೈಮ್ಸ್ ಸಬ್ಸಿಡಿ 1.5ರಿಂದ 3 ಲಕ್ಷದ ತನಕ ಇರುತ್ತೆ. ಬಹುತೇಕ ಸಬ್ಸಿಡಿ ಅಂದರೆ ನಿಮ್ಮ ರೈತರ ವೆಚ್ಚ ಝೀರೋನ ಇರುತ್ತೆ, ಅಂದರೆ ವರ್ಗಕ್ಕೆ ಅನುಗುಣವಾಗಿ ಇರುತ್ತೆ, ನಿಮ್ಮ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸ್ ನೀವು ಸ್ವಲ್ಪ ಅಮೌಂಟ್ ಹಾಕಬೇಕಾಗುತ್ತೆ ಕೆಲವೊಂದು ಕಾಸ್ಟ್ಗೆ, ಸಮ್ಟೈಮ್ಸ್ ಗೌರ್ಮೆಂಟೇ ಪೂರ್ತಿ ವೆಚ್ಚವನ್ನು ನೋಡಿಕೊಳ್ಳುತ್ತೆ. ರೈತರಿಂದ ಕಡಿಮೆ ಅಥವಾ ಶೂನ್ಯ ಪಾಲು ಬೇಕಾಗುತ್ತದೆ, ಅಂದರೆ ನೀವು ರೈತರಾಗಿದ್ದರೆ ನಿಮ್ಮ ವರ್ಗಕ್ಕೆ ಅನುಗುಣವಾಗಿ ನೀವು ಹಾಕ್ಬೋದಾ ಅಮೌಂಟ್, ಇಲ್ಲ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ನು ಈ ಗಂಗಾ ಕಲ್ಯಾಣ ಯೋಜನೆ ಅಂದ ತಕ್ಷಣ ಜನರಿಗೆ ಕಾಡೋ ಒಂದು ಪ್ರಶ್ನೆ, ನಮ್ಮ ಹತ್ರ ಎಷ್ಟು ಜಮೀನು ಇರಬೇಕು, ಎಷ್ಟು ಜಮೀನು ಇದ್ರೆ ಸಿಗುತ್ತೆ ಅಂತ. ನಾನು ನಿಮಗೆ ಮೊದಲೇ ಹೇಳಿದೆ, ಸಣ್ಣ ರೈತರಿಗೆ ಅಥವಾ ಅತಿ ಸಣ್ಣ ರೈತರಿಗೆ ಈ ಒಂದು ಯೋಜನೆಯ ಕೆಳಗಡೆ ಸೌಲಭ್ಯನ ಪಡಿಲಿಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಅತಿ ಸಣ್ಣ ರೈತರು ಅಂತ ನೋಡೋದಾದ್ರೆ 1 ಹೆಕ್ಟೇರ್ ಕೆಳಗಡೆ ಇದ್ರೆ, ಒಳಗಡೆ ಇದ್ರೆ ನಿಮ್ಮನ್ನ ಅತಿ ಸಣ್ಣ ರೈತರು ಅಂತ ಕನ್ಸಿಡರ್ ಮಾಡ್ತಾರೆ. ಅಂಥವ್ರಿಗೆ ಇದರಲ್ಲಿ ಸೌಲಭ್ಯ ಸಿಗುತ್ತೆ. ಇನ್ನು ಸಣ್ಣ ರೈತರು ಅಂತ ನೋಡೋದಾದ್ರೆ 2 ಹೆಕ್ಟೇರ್ ಒಳಗಡೆ ಇರುವಂಥವ್ರಿಗೆ ಸಣ್ಣ ರೈತರು ಅಂತವ್ರೆ, ಅಂಥವ್ರು ಈ ಸ್ಕೀಮ್ನ ಕೆಳಗಡೆ ಪಡ್ಕೋಬಹುದು ಸೌಲಭ್ಯಗಳನ್ನ. ಇನ್ನು 5 ಎಕರೆ ಮೇಲೆ ಇದ್ರೆ ಅಂಥವ್ರಿಗೆ ಈ ಸ್ಕೀಮ್ನ ಕೆಳಗಡೆ ಸೌಲಭ್ಯಗಳು ಸಿಗಲ್ಲ. SC ST OBC ಅಂಥವ್ರಿಗೆ ಕೆಲವೊಂದು ಏನು ರೂಲ್ಸ್ಗಳು ಚೇಂಜ್ ಆಗ್ಬೋದು. ಮೇಯ್ನ್ ನಿಮ್ಮ ಹತ್ರ ಪಹಣಿ ಇರಬೇಕು,
ಅಷ್ಟೇ ಅಲ್ಲದೆ ಡ್ರೈ ಲ್ಯಾಂಡ್ ಆಗಿರಬೇಕು, ಒಣ ಭೂಮಿ ಆಗಿರಬೇಕು. ಅಂಥ ಲ್ಯಾಂಡ್ ಇದ್ದರೆ ಅಷ್ಟೇ, ಅಂಥ ಭೂಮಿ ಇದ್ದರೆ ಅಷ್ಟೇ ಈ ಸೌಲಭ್ಯನ ನೀವು ಪಡ್ಕೊಳ್ಳೋಕ್ಕೆ ಆಗ್ಬೋದು. ಮತ್ತು ಈ ಯೋಜನೆ ಕೆಳಗಡೆ ಈ ಸೌಲಭ್ಯವನ್ನು ಒಂದು ಬಾರಿ ಅಷ್ಟೇ ನೀವು ಪಡ್ಕೋಬೋದು. ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಬೇಕಾಗುತ್ತೆ ಅಂತ ಅಂದರೆ, ಮೊದಲಿಗೆ ನಿಮ್ಮ ಹತ್ರ ಆದಾಯ ಪ್ರಮಾಣ ಪತ್ರ ಇರಬೇಕು. ನೀವು ಬಡ ಕುಟುಂಬದವರೇ ಅಂತ ಗುರುತಿಸೋದಕ್ಕೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ಜಾತಿ ಪ್ರಮಾಣ ಪತ್ರ ಬೇಕು. ನಾನು ನಿಮಗೆ ಮೊದಲೇ ಹೇಳಿದೆ SC ST OBC ಅವರಿಗೆ ಕೆಲವೊಂದು ರೂಲ್ಸ್ ಚೇಂಜ್ ಆಗುತ್ತೆ ಅಂತ. ಸೊ ಜಾತಿ ಬಗ್ಗೆನೂ ಅವ್ರಿಗೆ ಗೊತ್ತಿರಬೇಕು. ಆದ್ದರಿಂದ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ. ನೆಕ್ಸ್ಟ್ RTC ಪಹಣಿ. ಭೂಮಿ ನಿಮ್ಮ ಹೆಸರಲ್ಲೇ ಇದೆ ಅನ್ನೋದು ಗ್ಯಾರಂಟಿ ಆಗಬೇಕು. ನೀವು ಅಪ್ಲಿಕೇಶನ್ ಯಾರ ಹೆಸರಲ್ಲಿ ಹಾಕ್ತಾ ಇದ್ದೀರೋ ಅಂಥವ್ರ ಹೆಸರಲ್ಲಿ ಭೂಮಿ ಇರಬೇಕು. ಆದ್ದರಿಂದ ನೀವು RTC ಅಂದರೆ ಪಹಣಿನ ಹಾಕಬೇಕಾಗತ್ತೆ. ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಿಮ್ಮ ಅಕೌಂಟ್ಗೆ ಹಣವನ್ನು ಹಾಕ್ತಾರೆ. ಅದರಿಂದ ನೀವು ಆಧಾರ್ ಕಾರ್ಡ್ ಲಿಂಕ್ ಇರೋವಂಥ ಪಾಸ್ಬುಕ್ನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕು. ಡಾಕ್ಯುಮೆಂಟ್ಸ್ ಏನಾದರೂ ರಾಂಗ್ ಇತ್ತಂದರೆ, ಒಂದರಲ್ಲಿ ಒಂದು ಅಡ್ರೆಸ್ ಅಥವಾ ನೇಮ್ ಏನಾದರೂ ಚೇಂಜ್ ಇತ್ತು, ಈ ರೀತಿ ಏನಾದರೂ ಇದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇನ್ನು ಈ ಸ್ಕೀಮ್ಗೆ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂತ ನೋಡೋದಾದರೆ, ಹತ್ತಿರದ ತಾಲೂಕು ಕಚೇರಿ ಅಥವಾ ಅಭಿವೃದ್ಧಿ ನಿಗಮಕ್ಕೆ ಭೇಟಿಯನ್ನು ನೀಡಿ. ಗಂಗಾ ಕಲ್ಯಾಣ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ನ ನೀವು ನೀಟಾಗಿ ಫಿಲ್ ಮಾಡಿ, ಯಾವುದೇ ರೀತಿ ರಾಂಗ್ನ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. ಆ ಡಾಕ್ಯುಮೆಂಟ್ಸ್ನ ಅದರಲ್ಲಿ ಅಟ್ಯಾಚ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಇನ್ನು ನೀವು ಏನೇನು ಮಾಡಬೇಕು ಅದಾದಮೇಲೆ ಅಂದರೆ ಫಾಲೋ ಅಪ್ ಮಾಡ್ತಾ ಇರಬೇಕು. ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಕುತ್ಕೋಬಾರ್ದು. ಅದಾದಮೇಲೆ ನಿಮಗೆ ಅಧಿಕಾರಿಗಳು ಪರಿಶೀಲನೆಗೆ ಬರ್ತಾರೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಿರೋ ಲ್ಯಾಂಡ್ಗೆ ಪರಿಶೀಲನೆಗೆ ಬರ್ತಾರೆ. ಭೂಮಿ ಪರಿಶೀಲನೆ ಮಾಡ್ತಾರೆ. ಅದು ನಿಜವಾಗ್ಲೂ ಡ್ರೈ ಲ್ಯಾಂಡೇ ಇದೆಯಾ ಅಂತ ಪರಿಶೀಲನೆ ಮಾಡ್ತಾರೆ. ನೀರು ದೊರೆಯುವ ಸಾಧ್ಯತೆ ಇದ್ದರೆ ಪರಿಶೀಲಿಸಿ ನಿಮಗೆ ಅದನ್ನು ಅನುಮೋದನೆ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಆ ಲ್ಯಾಂಡಲ್ಲಿ ನೀರೇ ಇರಲ್ಲ. ಸೊ ಅವಾಗ ಅದನ್ನು ಅವರು ಸ್ಯಾಂಕ್ಷನ್ ಮಾಡಿ ಕೂಡ ಯಾವುದೇ ಯೂಸ್ ಇರೋಂಗಿಲ್ಲ. ಸೊ ಅದಕ್ಕೆ ಅವ್ರು ಫಸ್ಟ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ, ಬಂದು ಡ್ರೈ ಲ್ಯಾಂಡ್ ಅಥವಾ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಡ್ರೈ ಲ್ಯಾಂಡ್ ಆಗಿದ್ದರೆ ಮತ್ತೆ ಅವರು ಕನ್ಫರ್ಮ್ ಮಾಡ್ಕೋತಾರೆ ಇಲ್ಲಿ ನೀರು ಸಿಗೋ ಚಾನ್ಸಸ್ ಎಷ್ಟಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಿಮಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಇನ್ನು ಈ ಸ್ಕೀಮ್ಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದರೆ, ಅಪ್ಲಿಕೇಶನ್ಸ್ ಏನಾದರೂ ಕಮ್ಮಿ ಇದ್ದರೆ ಅಂಥ ಪ್ರಕ್ರಿಯೆ ಏನೂ ಇರಲ್ಲ. ಆದಷ್ಟು ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ. ಸಪೋಸ್ ಏನಾದರೂ ಅಪ್ಲಿಕೇಶನ್ ಜಾಸ್ತಿ ಇದ್ದರೆ ಏನು ಮಾಡ್ತಾರೆ ಅಂದರೆ, ಆದ್ಯತೆ ಕ್ರಮವನ್ನು ಅನುಸರಿಸಲಾಗುತ್ತೆ. ಸೊ ಹೆಚ್ಚು ಅಗತ್ಯ ಇರೋರಿಗೆ ಮೊದಲ ಆದ್ಯತೆನ ಕೊಡ್ತಾರೆ. ಅಂದರೆ ತುಂಬ ಸಣ್ಣ ರೈತರು ಯಾರು ಇರ್ತಾರಲ್ಲ, ಹೆಚ್ಚು ಅವಶ್ಯಕತೆ ಯಾರಿಗಿರುತ್ತಲ್ಲ ಅಂಥವ್ರಿಗೆ ಮೊದಲಿಗೆ ಆದ್ಯತೆನ ಕೊಡ್ತಾರೆ. ಸಮ್ಟೈಮ್ಸ್ ತುಂಬ ಅಪ್ಲಿಕೇಶನ್ಸ್ ಬಂದಾಗ ಲಾಟ್ರಿ ವಿಧಾನ, ಅಂದರೆ ಲಾಟ್ರಿ ತೆಗೆಯೋದು ಅನ್ನೋದು ನಿಮಗೆ ಗೊತ್ತೇ ಇದೆ, ಆ ವಿಧಾನವನ್ನು ಅನುಸರಿಸ್ತಾರೆ. ಇಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಆಗೋದು ಫೀಲ್ಡ್ ಇನ್ಸ್ಪೆಕ್ಷನ್. ಎಷ್ಟೋ ಸಲ ಎಲ್ಲನೂ ಸೆಲೆಕ್ಷನ್ ಆದಮೇಲೆ, ಲಾಟ್ರಿನೂ ಆದಮೇಲೆ, ಎಲ್ಲನೂ ಆದಮೇಲೆ ಫೀಲ್ಡ್ ಇನ್ಸ್ಪೆಕ್ಷನಲ್ಲಿ ಕೆಲವೊಬ್ಬರದು ಫೇಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಫೀಲ್ಡ್ ಇನ್ಸ್ಪೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫೀಲ್ಡ್ ಇನ್ಸ್ಪೆಕ್ಷನ್ಗೆ ಅಧಿಕಾರಿಗಳು ಬಂದು ಜಮೀನನ್ನ ಪರಿಶೀಲನೆ ಮಾಡಿಸಿ ಆಮೇಲೆ ಸ್ಯಾಂಕ್ಷನ್ನ ಮಾಡ್ತಾರೆ. ಇನ್ನು ಈ ಗಂಗಾ ಕಲ್ಯಾಣ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖವಾದ ನೀರಾವರಿ ಯೋಜನೆಯಾಗಿದ್ದು, ಇದರ ನಿಜವಾದ ಲಾಭ ಏನು, ಬೆನಿಫಿಟ್ಸ್ ಏನು ಅಂತ ನೋಡೋದಾದ್ರೆ, ಕೃಷಿ ಉತ್ಪಾದನೆ ಹೆಚ್ಚುತ್ತದೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕೃಷಿ ಉತ್ಪಾದನೆ ಹೆಚ್ಚುತ್ತದೆ. ನಾನು ನಿಮಗೆ ಮೊದಲೇ ಹೇಳಿದೆ, ಒಬ್ಬ ರೈತ ನೀರಾವರಿ ಸೌಲಭ್ಯ ಇಲ್ಲ ಅಂದರೆ ವರ್ಷಕ್ಕೆ ಒಂದೇ ಬೆಳೆ ಅಷ್ಟೇ ಬೆಳೀತಾರೆ. ಬಟ್ ಈ ನೀರಾವರಿ ಸೌಲಭ್ಯ ಕರ್ನಾಟಕ ಗೌರ್ಮೆಂಟ್ ಅವ್ರಿಗೆ ಕೊಟ್ಟರು ಅಂದರೆ ವರ್ಷಕ್ಕೆ 3ರಿಂದ 4 ಬೆಳೆಯನ್ನು ತೆಗಿಬೋದು. ರೈತರ ಜೀವನ ಮಟ್ಟ ಸುಧಾರಿಸುತ್ತದೆ. ಸೊ ಏನಾಗುತ್ತೆ, ವರ್ಷಕ್ಕೆ 3-4 ಬೆಳೆ ತೆಗೆದ್ರೆ ಅವರ ಜೀವನ ಮಟ್ಟನೂ ಸಣ್ಣದಾಗಿ ಸುಧಾರಿಸ್ಕೊತಾ ಹೋಗುತ್ತೆ. ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಹಣ ಸಿಗುತ್ತೆ. ಸೊ ಏನಾಗುತ್ತಪ್ಪ ಅಂದರೆ ರೈತರಿಗೆ ಮೇನ್ ಪ್ರಾಬ್ಲಮ್ ಅಂದರೆ ದುಡ್ಡು ಇಲ್ಲದೆ ಎಷ್ಟೋ ಎಜುಕೇಷನ್ನ ಕೊಡೋಕ್ಕಾಗದೆ ಮಕ್ಕಳ ಎಜುಕೇಷನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ರೈತರ ಮಕ್ಕಳಿಗೆ ಎಜುಕೇಷನ್ಗೆ ಹಣ ಸಿಗತ್ತೆ. ಇನ್ನು ಸಾಲದ ಅವಶ್ಯಕತೆ ಕಡಿಮೆ ಆಗುತ್ತದೆ. ಹೌದು, ಇದೊಂದು ಮೇನ್ ಪ್ರಾಬ್ಲಮ್. ಏನಪ್ಪ ಅಂತಂದರೆ ರೈತರು ಏನಾದರೂ ಬೆಳಿಬೇಕು ಅಂತಂದರೆ ಸಾಲ ಮಾಡಿ ಬೆಳೆಯನ್ನು ಹಾಕ್ತಾರೆ. ಬಟ್ ನೀರಾವರಿ ಸೌಲಭ್ಯ ಇಲ್ಲದೆ ಎಲ್ಲ ಬೆಳೆಗಳು ನಾಶ ಆಗಿಬಿಡುತ್ತೆ. ಸೊ ಹಾಗಿದ್ದಾಗ ಈ ನೀರಾವರಿ ಸೌಲಭ್ಯವನ್ನು ಕೊಟ್ಟರೆ ರೈತರ ಸಾಲದ ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಗ್ರಾಮೀಣ ಭಾಗದಲ್ಲಿರುವಂಥ ಜನರ ಆರ್ಥಿಕ ಮಟ್ಟ ಇದರಿಂದ ಸುಧಾರಿಸುತ್ತಾ ಹೋಗುತ್ತೆ. ಅಂದರೆ ಹಳ್ಳಿ ಸೈಡಲ್ಲಿರುವಂಥ ರೈತರು ಏನಿದಾರಲ್ಲ ಅವರಿಗೆ ಈ ಸೌಲಭ್ಯ ಸಿಗೋದ್ರಿಂದ ಅವ್ರ ಜೀವನದ ಮಟ್ಟ ಸುಧಾರಿಸ್ಕೊತಾ ಹೋಗುತ್ತೆ. ಇನ್ನು ಎಲ್ಲ ಗೌರ್ಮೆಂಟ್ ಯೋಜನೆ ಅಂದ ತಕ್ಷಣ ಜನ ಎಲ್ಲ ಕಮೆಂಟ್ ಮಾಡೋದು ಏನಪ್ಪ ಅಂತಂದರೆ, ಇದೆಲ್ಲ ಫೇಕ್, ನಾವು ಅರ್ಜಿ ಹಾಕಿದ್ವಿ ಆಗಲಿಲ್ಲ ಅಂತಲೇ ಕಮೆಂಟ್ ಮಾಡ್ತಾರೆ. ಫಸ್ಟ್ ನಿಮ್ಮ ಅರ್ಜಿ ಯಾಕೆ ರಿಜೆಕ್ಷನ್ ಆಗಿದೆ ಅಂತ ನೋಡಬೇಕು. ಏನಂದರೆ ಕೆಲವೊಂದು ಜನ ಏನು ಮಾಡ್ತಾರೆ, ಅರ್ಜಿನ ಹಾಕ್ತಾರೆ, ಫಾಲೋ ಅಪ್ ಮಾಡೋದೇ ಇಲ್ಲ. ಸೊ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ತಿಳ್ಕೋಬೇಕು, ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಅಪ್ಲಿಕೇಶನ್ನ ಹಾಕಬೇಕು. ಅದನ್ನು ಬಿಟ್ಟು ಅರ್ಜಿ ಹಾಕಿ ನಾವು 4-5 ವರ್ಷ ಅರ್ಜಿ ಹಾಕಿದ್ವಿ ಬರಲಿಲ್ಲ ಅಂತಂದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನೀವು ಫಾಲೋ ಅಪ್ನ ಮಾಡ್ತಿರ್ಬೇಕು, ಅಧಿಕಾರಿಗಳನ್ನ ವಿಚಾರಿಸ್ಕೊತಾ ಇರಬೇಕು. ಮತ್ತು ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂತಂದರೆ, ಮಿಡಲ್ ಮ್ಯಾನ್ಸ್, ಈ ಮಧ್ಯವರ್ತಿಗಳಿಗೆ ಹಣ ಕೊಡೋದು. ನಾವು ಇದರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀವಿ, ನೀವು ನಮ್ಮದು ಸ್ಯಾಂಕ್ಷನ್ ಮಾಡಿಸ್ಕೊಡಿ ಅಂತ
ಹಣವನ್ನು ಕೊಡೋದು. ಈ ತಪ್ಪನ್ನು ಯಾವುದೇ ರೈತರು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಗೌರ್ಮೆಂಟ್ ಯೋಜನೆಗೆ ನೀವು ಯಾರಿಗೂ ಕೂಡ ₹1 ಕೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇನ್ನೇನು ತಪ್ಪು ದಾಖಲೆ ಸಲ್ಲಿಸುವುದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ಸ್ನೇ ರಾಂಗ್ ಸಲ್ಲಿಸ್ಬಿಡ್ತೀರ. ನೀವು ಏನು ಮಾಡ್ತೀರಾ, ಆಧಾರ್ ಕಾರ್ಡಲ್ಲಿ ಒಂದು ಹೆಸರಿರುತ್ತೆ, ಮತ್ತು BPL ಕಾರ್ಡ್, ರೇಷನ್ ಕಾರ್ಡಲ್ಲಿ ಒಂದು ಹೆಸರು, ಅಡ್ರೆಸ್ ಬೇರೆ, ಈ ರೀತಿ ಮಾಡೋದ್ರಿಂದ ನಿಮ್ಮ ಅರ್ಜಿ ಏನು ಅಪ್ಲಿಕೇಶನ್ ಇದೆಯಲ್ಲ ಅದು ಆಲ್ಮೋಸ್ಟ್ 90% ರಿಜೆಕ್ಟ್ ಆಗೋದು ಇದರಿಂದನೇ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಾಕ್ಯುಮೆಂಟ್ಸ್ನ ನೀವು ಫಸ್ಟ್ ಕರೆಕ್ಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಕೆಲವೊಂದು ಜನ ಏನಂತಾರೆ ಅಂದರೆ ಅಧಿಕಾರಿಗಳು ಜಾಸ್ತಿ ಹಣವನ್ನು ಬೇಡ್ತಾರೆ, ಅವ್ರಿಗೆ ಅರ್ಧ ಹಣವನ್ನು ನಾವು ಕೊಡಬೇಕು ಅಂತ. ನೀವೇನಾದರೂ ಆಫ್ಲೈನ್ ಅರ್ಜಿನ ಸಲ್ಲಿಸೋಕೆ ಹೋದರೆ ಅಧಿಕಾರಿಗಳು ನಿಮ್ಮ ಹತ್ರ ಹಣವನ್ನು ಏನಾದರೂ ಕೇಳಿದ್ರೆ ನೀವು ಆನ್ಲೈನ್ ಅರ್ಜಿನ ಕೂಡ ಸಲ್ಲಿಸ್ಬೋದು. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಅಪ್ಲಿಕೇಶನ್ಸ್ ಅಂದರೆ ಸ್ಕೀಮ್ಸ್ನ ಅಪ್ಲಿಕೇಶನ್ ಸೇವಾ ಸಿಂಧು ಪೋರ್ಟಲಲ್ಲೇ ತಗೋತಾರೆ. ನೀವು ಆ ವೆಬ್ಸೈಟಲ್ಲಿ ಹೋಗಿ ನೀವೇ ನಿಮ್ಮದು ಅಪ್ಲಿಕೇಶನ್ನ ಹಾಕಿ. ಸಪೋಸ್ ನಿಮಗೇನಾದರೂ ಬರಲಿಲ್ಲ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಅವರಿಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಅವರು ನಿಮಗೆ ಹಾಕಿ ಕೊಡ್ತಾರೆ. ಒಂದು ₹100 ₹200 ತೊಗೊಂಡು ಅವರು ಹಾಕಿ ಕೊಡ್ತಾರೆ. ಅಧಿಕಾರಿಗಳು ರಿಜೆಕ್ಟ್ ಮಾಡಿದ್ರು, ದುಡ್ಡನ್ನ ಕೇಳ್ತಾ ಇದ್ದಾರೆ ಅಂತ ಅವ್ರಿಗೆ ₹1000 ₹2000 ಕೊಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಸೈಬರ್ ಸೆಂಟ್ರಿಗೆ ಹೋಗಿ, ಇಲ್ಲ ನಿಮಗೆ ಬರುತ್ತಂದರೆ ನೀವೇ ಡೈರೆಕ್ಟ್ ಅಪ್ಲೈನ ಮಾಡಿ. ಈ ಗಂಗಾ ಕಲ್ಯಾಣ ಯೋಜನೆ ಏನಿದೆ ಅಲ್ಲ, ಅದು ರೈತರಿಗೆ ಒಂದು ಆಶಾ ಕಿರಣ. ಈ ಎಲ್ಲ ರೈತರಿಗೂ ಈ ಮಾಹಿತಿ ಸಿಗಬೇಕು ಅಂತ ಯಾರ್ಯಾರು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ರೈತರಿದಾರಲ್ಲ ಅಂಥವ್ರಿಗೆ ಈ ಮಾಹಿತಿನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.